ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ಇವತ್ತು ನಾನು ನಿಮ್ಮ ವಿಂಧ್ಯಾ ಮ್ಯಾಮ್ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ನಿಮಗೋಸ್ಕರ ಅಂತ ನಾನು ತುಂಬಾನೇ ಕೂತು ರಿಸರ್ಚ್ ಮಾಡಿ ಕೆಲವು ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಸೊ ವೆಲ್ಕಮ್ ಟು PW ಕನ್ನಡ ಆ್ಯಂಡ್ ವೆಲ್ಕಮ್ ಟು ಫುಲ್ ಮಾಸ್ಟರ್ ಪ್ಲಾನ್ ಫಾರ್ 700+ ಇನ್ ನೀಟ್ ಎಕ್ಸಾಮ್. ಸೊ ನೀಟ್ 2024 ನೀವು ನೋಡಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಮೋರ್ ದೆನ್ 700+. ಇಲ್ಲ ಅಂದರೆ ನಿಮಗೆ ಬೇಕಾಗಿರೋ ನಾರ್ಮಲ್ ಕಾಲೇಜಲ್ಲೂ ಸೀಟ್ ಸಿಗೋದು ತುಂಬಾ ಕಷ್ಟ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಏಮ್ ಆ್ಯಂಡ್ ಸ್ಕೋರ್ 700+ ಇನ್ ನೀಟ್ ಎಕ್ಸಾಮ್. ಸೊ ಅದಕ್ಕೋಸ್ಕರ ನಾನು ಕೆಲವು ಮಾಸ್ಟರ್ ಪ್ಲಾನನ್ನು ನಿಮಗೋಸ್ಕರ ಇವತ್ತು ತರ್ತಾ ಇದ್ದೇನೆ. ಸೊ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಸೇ ವಿಚ್ ಇಸ್ ವೆರಿ ಜನರಲ್ ಟು ಆಲ್ ದ ಸಬ್ಜೆಕ್ಟ್ಸ್. ಸೊ PCB ಎಲ್ಲ ಸಬ್ಜೆಕ್ಟ್ಸ್ಗೆ ಕಾಮನ್ ಆಗಿರುವಂತಹ ಕೆಲವು ವಿಚಾರಗಳಿದೆ. ಸೊ ವೆರಿ ಫಸ್ಟ್ ಥಿಂಗ್ ಇಸ್ ಎಂಟೈರ್ ಸಿಲೆಬಸ್, PCB ಎಂಟೈರ್ ಸಿಲೆಬಸ್ನ ನೀವು ಮಿನಿಮಮ್ 5 ಸಲ ಕವರ್ ಮಾಡಿರಬೇಕು. ಸೊ ಯು ಶುಡ್ ಹ್ಯಾವ್ ಸ್ಟಡೀಡ್ ಮಿನಿಮಮ್ entire syllabus you should have completed 5 times. It is minimum. Okay, so this is a very first point. Pin to pin NCERT ಇರಬಹುದು, ಕ್ವೆಶನ್ಸ್ ಇರಬಹುದು, PCBದು ಎಲ್ಲವೂ 5 times ರಿವಿಷನ್ ಆಗಿರಬೇಕು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಸ್ಕೋರ್ ರೆಗ್ಯುಲರ್ಲಿ 600+ ಇನ್ ಮಾಕ್ ಟೆಸ್ಟ್ ಆರ್ ಟೆಸ್ಟ್ ಸೀರೀಸ್. ಬೈ ದ ವೇ PW ಕನ್ನಡದಿಂದಾನು ನಾವು ನಿಮಗೆ ಕೆಲವು ಟೆಸ್ಟ್ ಸೀರೀಸನ್ನು ಕೊಡ್ತಾ ಇದ್ದೇವೆ. ಸೊ ಯು ಹ್ಯಾವ್ ಟು ಸಾಲ್ವ್ ಟೆಸ್ಟ್ ಸೀರೀಸ್ ರೆಗ್ಯುಲರ್ ಬೇಸಿಸ್. ಬರೀ ನೀವು ಏನು ಕಾನ್ಸೆಪ್ಟ್ಸನ್ನು ಸ್ಟಡಿ ಮಾಡಿದ್ರೆ ಸಾಲಲ್ಲ, ಬರೀ NCERT ಓದಿದ್ರೆ ಸಾಲಲ್ಲ. ಯು ಹ್ಯಾವ್ ಟು ಸಾಲ್ವ್ ಮ್ಯಾಕ್ಸಿಮಮ್ ಕ್ವೆಶನ್ಸ್ ರೆಗ್ಯುಲರ್ ಆಗಿ. ಆದರೆ ವೀಕ್ಲಿ ಸಹ, ತಿಂಗಳಲ್ಲಂತೂ 2 ಸಲ ಟೆಸ್ಟ್ ಸೀರೀಸನ್ನು ನೀವು ಕೊಡಲೇಬೇಕು. ನೀವು ಟೆಸ್ಟನ್ನು ಕೊಡಲೇಬೇಕು ತಿಂಗಳಲ್ಲಿ 2 ಸಲ. ಸೊ ವೀಕ್ಲಿ ಆಲ್ಸೋ ಇಫ್ ಯು ಆರ್ ಏಬಲ್ ಟು ಗಿವ್ ಅಟ್ ಲೀಸ್ಟ್ 1 ಮಾಕ್ ಟೆಸ್ಟ್, ಇಟ್ ವುಡ್ ಬಿ ಗ್ರೇಟ್. ಆ್ಯಂಡ್ ಈ ಮಾಕ್ ಟೆಸ್ಟಲ್ಲಿ ನೀವು ರೆಗ್ಯುಲರ್ ಆಗಿ 580 above 600+ you should be aiming and you should be getting. Then only 700+ is possible. ಇಲ್ಲ ಅಂದರೆ ಕಷ್ಟ. ಓಕೆ, ಸೊ ಆಲ್ವೇಸ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಯು. ಅಂದರೆ ನಿಮ್ಮ ಪ್ರೀವಿಯಸ್ ಸ್ಕೋರಿಗಿಂತ ನಿಮ್ಮ ಪ್ರೆಸೆಂಟ್ ಸ್ಕೋರ್ ಜಾಸ್ತಿ ಇರಬೇಕು. ಓಕೆ, ಆ್ಯಂಡ್ ಕಂಪ್ಲೀಟ್ ದ ಸಿಲೆಬಸ್ ಬೈ ಡಿಸೆಂಬರ್. ಸೊ ನೀವು ನೀಟ್ 2025 ಆಸ್ಪಿರೆಂಟ್ಸ್ ಆಗಿದ್ದಲ್ಲಿ ಬೈ ಡಿಸೆಂಬರ್ ನೀವು ಎಂಟೈರ್ ಸಿಲೆಬಸನ್ನು ಕಂಪ್ಲೀಟ್ ಮಾಡಿರಬೇಕು. ಯಾಕಂದರೆ ಡಿಸೆಂಬರ್ನ ನಂತರ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ ಅಪ್ರಾಕ್ಸಿಮೇಟ್ಲಿ 5 ತಿಂಗಳು ನಿಮಗೆ ಸಿಗುತ್ತೆ. ಸೊ ಈ 5 ಮಂತ್ಸಲ್ಲಿ ನೀವು ರಿವಿಷನ್, ಇನ್ನೂ ಜಾಸ್ತಿ ಟೆಸ್ಟ್ ಸೀರೀಸನ್ನು ಕೊಡುವಂಥದ್ದು, ಸೊ ಇದೆಲ್ಲ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಫಿನಿಶ್ ಎಂಟೈರ್ ಸಿಲೆಬಸ್ ವೆರಿ ಮಚ್ ಅರ್ಲಿ. ಓಕೆ, ಆ್ಯಂಡ್ ಟು ಕಂಪ್ಲೀಟ್ ದ ಸಿಲೆಬಸ್ ಅರ್ಲಿ 6 ರಿಂದ 7 ಗಂಟೆ ನೀವು ಕೂತ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಎವ್ರಿ ಡೇ, ಅಂದರೆ ನಾರ್ಮಲ್ ರೆಗ್ಯುಲರ್ ಡೇಸ್, ನಾನು ನೀಟ್ ಎಕ್ಸಾಮ್ ಹತ್ರ ಬರ್ತಾ ಇರುವಾಗ ಹೇಳೋದಲ್ಲ ಇದು. ಇಟ್ ಈಸ್ ಬಿಫೋರ್ ದ ನೀಟ್ ಎಕ್ಸಾಮ್. ಅಂದರೆ ಒಂದು 4-5 ತಿಂಗಳು ನೀಟ್ ಎಕ್ಸಾಮಿಗಿಂತ ಮುಂಚೆ ನಿಮ್ಮ ಟೈಮ್ ಟೇಬಲ್ ಏನಿದೆ, ಸೊ ಆ ಟೈಮ್ ಟೇಬಲಲ್ಲಿ ನಿಮ್ಮ 6 to 7 hours ಏನಿದೆ, ಇಟ್ ಶುಡ್ ಬಿ ಡೆಡಿಕೇಟೆಡ್ ಫಾರ್ ಸ್ಟಡೀಸ್ ವಿದೌಟ್ ಎನಿ ಡಿಸ್ಟ್ರಾಕ್ಷನ್, ವಿದೌಟ್ ಎನಿ ಬ್ರೇಕ್ಸ್. ಓಕೆ, ಸೊ ಟೋಟಲ್ 6 to 7 hours ಸ್ಟಡೀಸ್ ನೀವು ಮಾಡಲೇಬೇಕು. ಆ್ಯಂಡ್ 1 to 2 hours ಯು ಹ್ಯಾವ್ ಟು ಗಿವ್ ಫಾರ್ ಕ್ವೆಶನ್ ಪ್ರಾಕ್ಟಿಸ್, ಸ್ಪೆಸಿಫಿಕಲಿ ಫಾರ್ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್. ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಕ್ವೆಶನ್ ಪ್ರಾಕ್ಟಿಸ್. ಸೊ ದಿನದಲ್ಲಿ 1 ರಿಂದ 2 ಗಂಟೆ ಆದರೂ ನೀವು ಕ್ವೆಶನ್ ಪ್ರಾಕ್ಟೀಸಿಗೆ ಅಂತ ಟೈಮನ್ನು ಕೊಡಲೇಬೇಕು. ಸೊ ದೀಸ್ ಆರ್ ಸಮ್ ಆಫ್ ದ ಜನರಲ್ ಟಿಪ್ಸ್ ಫಾರ್ 700+ ಟು ಸ್ಕೋರ್ 700+ ಇನ್ ಯೋರ್ ನೀಟ್ ಎಕ್ಸಾಮ್. ನೌ ಲೆಟ್ಸ್ ಟಾಕ್ ಸಬ್ಜೆಕ್ಟ್ ವೈಸ್, ಸ್ಟಾರ್ಟಿಂಗ್ ವಿತ್ ಬಯಾಲಜಿ. ಸೊ ಬಯಾಲಜಿಗೆ ಸತ್ಯವಾಗ್ಲೂ ಹೇಳ್ತೇನೆ ಮಕ್ಕಳೇ, ನಾನು ಬೇರೆ ಬ್ಯಾಚನ್ನು ತಗೊಳ್ತಾ ಇದ್ದೇನೆ, ಯಕಿನ್ ನೀಟ್ ಇಂಗ್ಲೀಷ್ ಇರಬಹುದು. ಸೊ ಸ್ಟೂಡೆಂಟ್ಸ್ ಆಸ್ಕ್ ಮಿ ಕ್ವೆಶನ್ ಔಟ್ಸೈಡ್ ಫ್ರಮ್ NCERT. ಐ ಆಮ್ ಆಸ್ಕಿಂಗ್ ಯಾಕೆ, ವೈ? So this is the problem with the droppers. This is the problem with the many of the students. You end up studying from outside NCERT. NCERT ಓದಿ ಆಯಿತು, ಇನ್ನೊಂದು ಬುಕ್ಕನ್ನು ಓಪನ್ ಮಾಡಿ ನೋಡುವ ಅಂಥದ್ದು. ದಟ್ ಇಸ್ ರಿಯಲಿ ನಾಟ್ ನೀಡೆಡ್ ಆ್ಯಂಡ್ ಇಟ್ ವಿಲ್ ಬಿ ವೇಸ್ಟಿಂಗ್ ಯುವರ್ ಎನರ್ಜಿ. ಇಟ್ ವಿಲ್ ಬಿ ಕನ್ಸ್ಯೂಮಿಂಗ್ ಯುವರ್ ಎನರ್ಜಿ, ಮೆಮೊರಿ. ಸೊ ದಟ್ ಇಸ್ ವೈ ಪ್ಲೀಸ್ ಸ್ಟಿಕ್ ಟು NCERT ಓನ್ಲಿ. NCERTಯನ್ನು ಒಂದು ಮಿನಿಮಮ್ 30 times ಯು ಶುಡ್ ಹ್ಯಾವ್ ರಿವೈಸ್ಡ್. 30-40 times ಎಷ್ಟಾಗುತ್ತೋ ಅಷ್ಟು ಎಂಟೈರ್ NCERT ಬೈ ಹಾರ್ಟ್. ವೆನ್ ಐ ಸೇ NCERT ಸಮ್ಮರಿ, ಡಯಾಗ್ರಾಮ್, ಟೇಬಲ್ ಎಲ್ಲವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಆ್ಯಂಡ್ ಪ್ರಾಕ್ಟಿಸ್ ಲೆಂದಿ ಕ್ವೆಶನ್ಸ್. ಬಯಾಲಜಿಯ ಆ ಚಿಕ್ಕ ಕ್ವೆಶನ್ಸನ್ನು ಕ್ವಿಕ್ಕಾಗಿ ಆನ್ಸರ್ ಮಾಡ್ಬೋದು. ಆದರೆ ಆ ಲೆಂದಿ ಕ್ವೆಶನ್ಸ್ ಏನಿದೆ, ಎಸರ್ಷನ್ ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸ್ ಇರಬಹುದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಇರ್ಬೋದು, ಸ್ಟೇಟ್ಮೆಂಟ್ ಕರೆಕ್ಟ್, ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಕ್ವೆಶನ್ಸ್ ಇರ್ಬೋದು, ಟ್ರೂ ಆರ್ ಫಾಲ್ಸ್. ಸೊ ಸಮ್ಟೈಮ್ಸ್ ದೇ ವಿಲ್ ಬಿ
asking, they will be writing some 4-5 statements and they say that ಈ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಇನ್ಕರೆಕ್ಟ್, ಯಾವುದು ಕರೆಕ್ಟ್. ಸೊ ಈ ತರದ ಕ್ವೆಶನ್ಸ್ ಇರ್ಬೋದು. ಕೆಲವೊಮ್ಮೆ 2 ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಸೊ ಈ ತರದ ಕ್ವೆಶನ್ಸ್ ಎಲ್ಲ ಲೆಂದಿ ಕ್ವೆಶನ್ಸ್ ಅನ್ನ ನೀವು ಜಾಸ್ತಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಮ್ಯಾಥ್ಸ್ ದ ಫಾಲೋವಿಂಗ್ ಕ್ವೆಶನ್ಸ್ ಇರ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ಅಂಡ್ ಪ್ರಾಕ್ಟೀಸ್ ಲೆಂದಿ ಕ್ವೆಶನ್ಸ್. ಯಾಕಂದ್ರೆ ಅವರ್ ಏಮ್ ಈಸ್ ಫಿನಿಶಿಂಗ್ ದ ಎಂಟೈರ್ ಪೇಪರ್ ಆಸ್ ವೆಲ್ ಆನ್ ಟೈಮ್ ಅಲ್ವಾ. ಸೊ ನೀವು ಬಯಾಲಜಿಗೆ ಕಮ್ಮಿ ಟೈಮ್ ಕೊಟ್ಟರೆ ಫಿಸಿಕ್ಸ್ಗೆ ನಿಮಗೆ ಜಾಸ್ತಿ ಟೈಮ್ ಸಿಗುತ್ತೆ. ಸೊ ಯು ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಥಿಂಕಿಂಗ್, ಡೂಯಿಂಗ್ ಆಲ್ ದಿಸ್. ಸೊ ಪ್ರಾಕ್ಟೀಸ್ ಲೆಂದಿ ಕ್ವೆಶನ್ಸ್ ಮೋರ್ ಸೊ ದ್ಯಾಟ್ you have confidence with this type of questions. And questions practice ಗೆ ನಾವು ಯಾವ ಬುಕ್ ಅನ್ನ ತಗೊಳ್ಬೇಕು ಮ್ಯಾಮ್? ಸೊ ಡೆಫಿನೆಟ್ಲಿ MTG ಪಬ್ಲಿಕೇಶನ್ ಅವರ NCERT at your fingertips, ಅರಿಹಾನ್ ಪಬ್ಲಿಕೇಶನಿನ ಬುಕ್ಸ್ ಇರಬಹುದು, ಟ್ರೂಮಾನ್ ಪಬ್ಲಿಕೇಶನ್ ಇರ್ಬೋದು. ಸೊ ಈ ಬುಕ್ಸಲ್ಲಿ ಥಿಯರಿ ಸಹ ಇರುತ್ತೆ. ಸೊ ಏನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ರೆಫರ್ ದ್ಯಾಟ್ ಆಸ್ ವೆಲ್. ಆ್ಯಂಡ್ PWನ ಬುಕ್ಸ್ ಸಹ ನೀವು ರೆಫರ್ ಮಾಡ್ಬೋದು. ಇವನ್ ಇನ್ ದ PW's ಬುಕ್ಸ್ ಲೈಕ್ ಅರ್ಜುನ, ಯಕೀನ್ ಅಂತೆಲ್ಲ ಬುಕ್ಸ್ ಇದೆ. So that also has got NCERT based content and something little bit outside so that you can understand NCERT because of reading these PW books. And also questions saha irutte. So you can refer these books for biology. Okay. And now coming to chemistry. So chemistry, definitely chemistry saha you have to stick to NCERT. So 80% of the questions will be purely based upon NCERT in your NEET exam. So NEET exam alli 80% na chemistry questions ಏನಿದೆ ಸೊ ಅದು ಪ್ರಾಪರ್ NCERT based ಆಗಿ ಬರುವಂಥದ್ದು. ಉಳಿದಿರುವಂತಹ 20% it will be coming from ನ್ಯೂಮರಿಕಲ್ ಅಪ್ಲಿಕೇಶನ್ ಬೇಸ್ಡ್ ಈ ಥರದ ಕ್ವೆಶನ್ಸ್ ಬರುವಂಥದ್ದು. ಆದರೂ ಸಹ ಪ್ರಾಪರ್ಲಿ NCERT ಬೇಸ್ಡ್ ಕ್ವೆಶನ್ಸೇ ಬರುವಂಥದ್ದು. ಕಾನ್ಸೆಪ್ಟ್ ಇಸ್ ಆಫ್ NCERT ಓನ್ಲಿ. ಸೊ ಈ ಕೆಮಿಸ್ಟ್ರಿಯನ್ನು ನಿಮಗೆ ಗೊತ್ತಿರೋ ಹಾಗೆ ವಿ ಡಿವೈಡ್ ಇಟ್ ಇಂಟು 3 ಅಲ್ವಾ? ಆರ್ಗ್ಯಾನಿಕ್ಕು, ಇನ್ಆರ್ಗ್ಯಾನಿಕ್ ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೂ ಪ್ರಾಪರ್ NCERT ಬಯಾಲಜಿ ಥರ ಓದಿದ್ರೆ ಸಾಕು. ಲೈಕ್ ಯು ಹ್ಯಾವ್ ಟು ರಿವೈಸ್ NCERT ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 30 times. Like mostly NCERT and you have to stick to NCERT. Now when it comes to inorganic chemistry, definitely NCERT. And also you have to study more from your notes. That is for the better understanding. And a lot of questions will be coming which is related to numerical. So you have to have a lot of question practice. Okay, inorganic chemistry, physical chemistry if you consider, apart from inorganic chemistry, even physical chemistry if you consider, you have to solve lot of questions. Tumba questions anna solve ಮಾಡಬೇಕಾಗುತ್ತೆ for inorganic chemistry and for physical chemistry. So physical chemistry is more like physics. So physics ನ approach ಅನ್ನು ನೀವು ಇಟ್ಕೊಳ್ಬೇಕು. And master your notes, literally worship your notes when it comes to physical and inorganic chemistry. ಈ ಎಕ್ಸೆಪ್ಷನ್ಸ್ ಇರ್ಬೋದು, ಸೊ ಇದೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಎಲ್ಲ ನಿಮ್ಮ ವಾಲ್ಸ್ ಅನ್ನೆಲ್ಲ ತುಂಬಿಸಿ ಬೇಕಾದರೆ ಎಕ್ಸೆಪ್ಷನ್ಸ್, ವಿತ್ ದ ಹೆಲ್ಪ್ ಆಫ್ ಎಕ್ಸೆಪ್ಷನ್ಸ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಬುಕ್ಸ್ ದಟ್ ಯು ಕ್ಯಾನ್ ರೆಫರ್, ಡೆಫಿನೆಟ್ಲಿ MTG at your fingertips. ಆ್ಯಂಡ್ PW ನ ಬುಕ್ಸ್ ಸಹ ನೀವು ರೆಫರ್ ಮಾಡ್ಬೋದು, ಅರ್ಜುನ, ಯಕೀನ್ ಇದೆಲ್ಲ. ಆ್ಯಂಡ್ ಕಮಿಂಗ್ ಟು ಫಿಸಿಕ್ಸ್. ಫಿಸಿಕ್ಸ್ ಇಸ್ ದ ಸಬ್ಜೆಕ್ಟ್ ವಿಚ್ ಆ್ಯಕ್ಚುಲಿ ಡಿಸೈಡ್ ಯುವರ್ ರ್ಯಾಂಕ್, ನಾಟ್ ಬಯಾಲಜಿ. ಬಯಾಲಜಿ ಡಿಸೈಡ್ ಮಾಡೋದಲ್ಲ ರ್ಯಾಂಕ್. ನಿಮ್ಮ NTA NMC ಅವರು ಕನ್ಸಿಡರ್ ಮಾಡುವಂಥದ್ದು ಬಯಾಲಜಿಯನ್ನು, ಆದರೂ ಸಹ ಇಟ್ ಇಸ್ ಆ್ಯಕ್ಚುಲಿ ಫಿಸಿಕ್ಸ್ ವಿಚ್ ಇಸ್ ಆ್ಯಕ್ಚುಲಿ ಡಿಸೈಡಿಂಗ್ ಯುವರ್ ರ್ಯಾಂಕ್. ಯಾಕಂದರೆ ಈ ಕೆಮಿಸ್ಟ್ರಿ ಮತ್ತು ಬಯಾಲಜಿ questions will be coming from NCERT. ಆದರೆ physics is not like this. Physics, ನೀವು you should be having a right teacher for physics to make the concept understandable. Okay, so ಫೈನ್ ಸೆಲ್ಫ್ ಸ್ಟಡಿ ಮಾಡ್ತೇನೆ ಅಂತ ಹೊರಟವರಿಗೆ ನಾನು ಹೇಳುವಂಥದ್ದು, ಗೋ ವಿತ್ ದ ಈಸಿ ಬೇಸಿಕ್ ಲೆಂದಿ ಬುಕ್ಸ್ ಲೈಕ್ ಪ್ರದೀಪ್ಸ್ ಪಬ್ಲಿಕೇಶನ್ ಬುಕ್ಸ್ ಇರ್ಬೋದು, ಅಥವಾ ಈ SL ಅರೋಡ ಹೇಳುವಂತಹ ಬುಕ್ಕು. ಸೊ ಈಸಿ ಆಗಿರುವಂತಹ ಬುಕ್, ಲೆಂದಿ ಇದೆ ಆದರೂ ಸಹ ನಿಮ್ಮ ಆ ಕಾನ್ಸೆಪ್ಟನ್ನು ಸ್ಟ್ರಾಂಗ್ ಮಾಡುತ್ತೆ. ನಂತರ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ವೆರಿ ವೆಲ್, ದೆನ್ ಗೋ ವಿತ್ ದ ಈಸಿ ಕ್ವೆಶನ್ಸ್. ಫಸ್ಟ್ ಸಾಲ್ವ್ ಈಸಿ ಕ್ವೆಶನ್ಸ್. ಆ ಒಂದು ಕಾನ್ಸೆಪ್ಟ್ ಏನು ನಿಮಗೆ ಅರ್ಥ ಆಗಿದೆ, ಅದರಿಂದ ಈಸಿ ಕ್ವೆಶನ್ಸ್ ಏನಿದೆ ಅದನ್ನು ಫಸ್ಟ್ ಸಾಲ್ವ್ ಮಾಡಿ. ಈಸಿ ಸಾಲ್ವ್ ಆದಮೇಲೆ ನಂತರ ಮೀಡಿಯಮ್ ಕ್ವೆಶನ್ಸಿಗೆ ಹೋಗಿ, ಮೀಡಿಯಮ್ ಲೆವೆಲ್ ಆಫ್ ಕ್ವೆಶನ್ಸಿಗೆ ಹೋಗಿ, ದೆನ್ ಗೋ ಫಾರ್ ಡಿಫಿಕಲ್ಟ್ ಲೆವೆಲ್ ಆಫ್ ಕ್ವೆಶನ್ಸ್. ಸೊ ಈ ಥರ ಸ್ಟೆಪ್ ವೈಸ್ ಆಗಿ ಕೇರ್ಫುಲ್ ಆಗಿ ನಿಮಗೆ ಯಾವ ಬುಕ್ ಇಂದ ಅರ್ಥ ಆಗುತ್ತೆ, ಸೊ ಆ ಬುಕ್ಕನ್ನು ರೆಫರ್ ಮಾಡಬೇಕು. ಯಾವ ಟೀಚರ್, ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್, ಎಲ್ಲ ಫಿಸಿಕ್ಸ್ ಟೀಚರಿಂದ ಎಲ್ರಿಗೂ ಅರ್ಥ ಆಗಬೇಕಾಗಿಲ್ಲ. ಸೊ ಯು ಹ್ಯಾವ್ ಟು ಚೂಸ್ ದ ರೈಟ್ ಟೀಚರ್. ಯೂಟ್ಯೂಬಲ್ಲಿ ನಿಮಗೆ ಯು ಹ್ಯಾವ್ ಗಾಟ್ enough teachers, so you can choose any of them, and we have our Alak Pandey only, alva. So you can also learn from Alak Pandey. And
ಕ್ವೆಶನ್ ಪ್ರಾಕ್ಟೀಸಸ್, ಎವ್ರಿಥಿಂಗ್ ಇನ್ ಫಿಸಿಕ್ಸ್. ಎಷ್ಟು ಕ್ವೆಶನ್ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೇದಿರುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಆದ್ರೆ ಮುಗೀಲಿಲ್ಲ. ಫಿಸಿಕ್ಸಲ್ಲಿ ಇಟ್ಸ್ ಆಲ್ ಅಬೌಟ್ questions, solving enough number of questions. Okay, one shot in the you are not able to do anything with physics. One shot is just for the revision, just for ಏನು ನಿಮ್ಮ ಬೋರ್ಡ್ ಎಕ್ಸಾಮಿಗೆಲ್ಲ ನೆನ್ಪಿಟ್ಕೊಳ್ಳಿಕ್ಕೆ, ಏನು ರಿಕಲೆಕ್ಷನಿಗೆ ಅಷ್ಟೇ. ಓಕೆ, ಸೊ ಒನ್ ಶಾಟ್ ವಿಲ್ ನಾಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ನೀಟ್ ಫಿಸಿಕ್ಸ್. ಸೊ ಯು ಹ್ಯಾವ್ ಟು ಸಾಲ್ವ್ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಎವ್ರಿ ಡೇ. ಜಾಸ್ತಿ ಟೈಮ್ ಫಾರ್ ದ ಕ್ವೆಶನ್ ಡೆಡಿಕೇಶನ್ ಇಟ್ ಶುಡ್ ಬಿ ಆಫ್ ಫಿಸಿಕ್ಸ್. ಓಕೆ, ಆ್ಯಂಡ್ ಬುಕ್ಸ್ ಅಗೈನ್ PW ಇಂದ ನೀವು PW ಬುಕ್ಸ್ ತಗೊಳ್ಬಹುದು. ಇಲ್ಲಾಂದರೆ MTG ಪಬ್ಲಿಕೇಶನ್ ಅವರ NCERT ಯು ಫಿಂಗರ್ ಟಿಪ್ಸ್, ಇಟ್ ಆಲ್ಸೋ ಹ್ಯಾಸ್ ಗಾಟ್ ಏನು ಫಿಸಿಕ್ಸ್ ಮಾಡ್ಯೂಲ್ಸ್ ಇದೆ. ಹಾಗೆ ಯು ಕ್ಯಾನ್ ಆಲ್ಸೋ ಬೈ ಎನಿ ಆಫ್ ದ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಮಾಡಲ್ಸ್, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸ್ ಬುಕ್ಸ್ ಫಾರ್ ದ ಕ್ವೆಶನ್ಸ್. ಓಕೆ, ಆದರೆ ಆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ಸಿನ ಕ್ವೆಶನ್ಸನ್ನು ನೀವು ಪಿಕ್ ಮಾಡುವಾಗ ಮೇಕ್ ಶ್ಯೂರ್ ಇಟ್ ಇಸ್ ಆಫ್ inside concept, inside NCERT concept, not too much outside. Okay, so that is all I wanted to tell you. So this is how you can think of getting 700 plus, and it is must. You have to score more than 700 plus. Kammi score madidre it's very difficult to get the right college that you want. So that's all for today. Let's meet in the next class, next video. Until then, bye bye.